ಗುಡ್ ಮಾರ್ನಿಂಗ್. ಓಂ ಶಾಂತಿ. ಲೈಫ್ ಸ್ಕಿಲ್ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಇನ್ನರ್ ಎನರ್ಜಿ ಅಂದ್ರೆ ಎನರ್ಜಿ ಯಾಕೆ ಬೇಕು. ಮನುಷ್ಯನಿಗೆ ಎರಡು ರೀತಿ ಎನರ್ಜಿ ಇರುತ್ತೆ. ಒಂದು ಇನ್ನರ್ ಎನರ್ಜಿ, ಇನ್ನೊಂದು ಔಟರ್ ಎನರ್ಜಿ. ಔಟರ್ ಎನರ್ಜಿ ಬಂದು ಫಿಸಿಕಲ್ ಆಗಿ ಬರ್ತಕ್ಕಂಥಕ್ಕೆ ಔಟರ್ ಎನರ್ಜಿ ಅಂತ ಕರಿತೀವಿ. ಸೊ ಇನ್ನರ್ ಎನರ್ಜಿ ಅಂದ್ರೆ ಮೈಂಡ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಇನ್ನರ್ ಎನರ್ಜಿ, ಸೆಲ್ಫ್ ಟಾಕಿಂಗ್ ಅಂತಾನು ಕರಿತೀವಿ. ಆಕ್ಚುಲಿ ಔಟರ್ ಎನರ್ಜಿಗಿಂತ ಇನ್ನರ್ ಎನರ್ಜಿ ಇದ್ದಾಗನೇ ಔಟರ್ ಎನರ್ಜಿ ನಾವು ಓವರ್ಟೇಕ್ ಮಾಡಕ್ ಸಾಧ್ಯ ಆಗುತ್ತೆ. ಸಪೋಸ್ ಇನ್ನರ್ ಎನರ್ಜಿ ನನ್ನಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನನ್ನಲ್ಲಿ ಇರ್ತಕ್ಕಂಥ ಒಂದು ಪಾಸಿಟಿವಿಟಿ. ಔಟರ್ ಎನರ್ಜಿ ಬಂದ್ಬಿಟ್ಟು ಸಿಚುಯೇಷನ್ಸ್, ಸಮಯ, ಸಂದರ್ಭ, ಪರಿಸರ, ಪರಿಸ್ಥಿತಿಗಳು ಇವು ನನ್ನ ಕೈಲಿರಲ್ಲ. ಇದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಾನು ಅದರಿಂದ ಸುರಕ್ಷಿತ ಆಗ್ಬೇಕಂದ್ರೆ ನನ್ನಲ್ಲಿ ಎನರ್ಜಿ ಲೆವೆಲ್ ಸ್ಟ್ರಾಂಗ್ ಇರಬೇಕು. ಅವಾಗ ಮಾತ್ರ ನಾನು ಪ್ರೊಟೆಕ್ಟ್ ಮಾಡಬಹುದು, ತಡ್ಕೋಬಹುದು. ಆಕ್ಚುಲಿ ಹೊರಗಡೆ ಸಿಚುಯೇಷನ್ ತಡ್ಕೋಬೇಕು, ರೆಸ್ಟ್ ಮಾಡ್ಬೇಕಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಇನ್ನರ್ ಎನರ್ಜಿ 90% ಇದ್ದಾಗ ಹೊರಗಡೆ ಏನೇ ಸಮಸ್ಯೆ ಬಂದ್ರೆ ಸಾಲ್ವ್ ಮಾಡ್ಕೊಳ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಕ್ರಿಕೆಟ್ ಕೋಚು, ಹಾಕಿ, ಟೇಬಲ್ ಟೆನ್ನಿಸ್ ಇಲ್ಲೆಲ್ಲ ನೋಡ್ರಿ, ಅಲ್ಲಿ ಕೋಚಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ಲೇಯರ್ ರೋಲ್ ಮಾಡುತ್ತೆ. ಕೋಚ್ ಅಂತ ಹೇಳ್ತಾರೆ ಅಲ್ಲಿ. ಸೊ ಆ ಮನುಷ್ಯ ಏನ್ ಆಹಾರ ತಗೊಂಡು ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಕೋಚ್ ಮಾಡ್ತಕ್ಕಂಥ ಮಾರ್ಗದರ್ಶನ ಮೇಲೆ ವಿನ್ ಆಗ್ತಾ ಹೋಗ್ತಾರೆ ಬಹಳ ಜನ. ಸೊ ಕೋಚ್ ಮಾಡೋದು ಏನ್ ಕೊಡ್ತಾರೆ, ಮೆಂಟಲ್ಗೆ ಎಕ್ಸರ್ಸೈಸ್ ಮಾಡತಕ್ಕಂಥದ್ದು, ಅದು ಏನ್ ಟೆಕ್ನಿಕ್ಸ್ ಅಥವಾ ಹೇಳ್ಕೊಡ್ತಕ್ಕಂಥ ವಿಧಾನಗಳ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮಾತು. ಸೊ ಯಾವ ಮನುಷ್ಯ ಇನ್ನರ್ ಎನರ್ಜಿನ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಾನೆ, ಔಟರ್ ಎನರ್ಜಿನ ಓವರ್ಟೇಕ್ ಮಾಡೋದು ಈಸಿ ನಾವಲ್ಲ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ ಮನುಷ್ಯನಿಗೆ, ಫುಲ್ ಚಾರ್ಜ್ ಆಗಿರುತ್ತೆ. ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಇನ್ನರ್ ಎನರ್ಜಿ ಚೆನ್ನಾಗಿದ್ರೆ. ಸೊ ಇನ್ನರ್ ಎನರ್ಜಿ ಸ್ಟ್ರಾಂಗ್ ಇದ್ರೆ ಔಟರ್ ನಾವ್ ಏನ್ ಬೇಕಾದ್ರೆ ಪರ್ಮನೆಂಟ್ ಆಗಿ ಗೆಲ್ಬೋದಮ್ಮ ಮಾತು ಇದನ್ನ. ಸೊ ಯಾವ ಮನುಷ್ಯನೇ ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ಆತ ತನ್ನ ಥಾಟ್ಸ್ ತಾನು ಗೆಲ್ಲಬೇಕು. ಅಂದ್ರೆ ತನ್ನ ಮನಸ್ಸನ್ನ ತಾನು ನಿಗ್ರಹಿಸ್ಕೋಬೇಕು ಅವ ಮಾತು. ಆ ಮನುಷ್ಯ ಗೆಲ್ತಾನೆ. ನಮ್ಮ ಓಂ ಶಾಂತಿ ಹೇಳ್ತೀವಿ, ಯಾವ ಮನುಷ್ಯ ಮನಸ್ಸನ್ನ ಗೆಲ್ತಾನೆ ಆ ಜಗತ್ತನ್ನ ಗೆಲ್ತಾನಂತ ಆ ಮನುಷ್ಯ. ಅಂದ್ರೆ ಅಷ್ಟು ಪವರ್ಫುಲ್ ಮನ್ಸು ಅಂತಕ್ಕಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ಹಂಗಂದ್ರೆ ಹೇಗ್ ಮಾಡ್ಕೋಬೇಕು ಇನ್ನರ್ ಎನರ್ಜಿ ಅಂದ್ರೆ 3 ರೀತಿಯಾಗಿ ನಾವು ಹೇಳ್ತೀವಿ. ಒಂದು, ಭೌತಿಕವಾಗಿರ್ತಕ್ಕಂಥ ದೇಹಕ್ಕೆ ಸರಿಯಾದ ಆಹಾರ ಕೊಟ್ಟು, ಸರಿಯಾದ ನೀರು ಕೊಟ್ಟು ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಬಾಡಿನ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಮೈಂಡ್ಗೆ ಬೇಕಾಗಿರ್ತಕ್ಕಂಥ ಆಹಾರನ ಸರಿಯಾಗಿ ಕೊಡ್ಬೇಕು ನಾವು ಮಾತು. ಮೈಂಡ್ಗೆ ಏನ್ ಬೇಕು, ಥಾಟ್ಸ್ ಬೇಕಾಗಿದೆ. ಕೆಲಸ ದೃಶ್ಯ ನೋಡ್ತೀವಿ, ಕೆಲಸ ಪುಸ್ತಕ ಓದ್ತೀವಿ, ಕೆಲಸ ಟಿವಿ ನೋಡ್ತೀವಿ, ಇದರಿಂದನೂ ಸಂಗ್ರಹ ಆಗೋಗುತ್ತೆ ನನ್ನ ಮೆದುಳಲ್ಲಿ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಇದನ್ನ ಪ್ರತಿದಿನವೂ ನಿಯಮಿತವಾಗಿ ಮಾಡಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಕರೆಕ್ಟಾಗಿ ಮಾಡಿಕೊಂಡು, ಸರಿಯಾದ ಆಹಾರ ತಗೊಂಡು, ಸರಿಯಾದ ಕ್ರಿಯೇಟಿವಿಟಿ ಮಾಡ್ಕೊಂಡಾಗ ಮಾತ್ರ ಅದ್ರ ಉಪಯೋಗ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಕಣ್ಣಿಗೆ ಭೌತಿಕವಾಗಿ ಶರೀರಕ್ಕೆ, ಇನ್ನೊಂದು ಕಣ್ಣಿಗೆ ಕಾಣ್ತದೆ ಮಾನಸಿಕವಾಗಿ ಬ್ರೈನಿಗೆ ಬೇಕಾಗಿರ್ತಕ್ಕಂಥದ್ದು ಇನ್ನರ್ ಎನರ್ಜಿ. ಸೊ ಇವೆರಡ ಸಮ್ಮಿಶ್ರಣವೇ ನಮ್ ರಿಸಲ್ಟ್ ಬರುತ್ತಮ್ಮ. ಪ್ರತಿದಿನ ನಮ್ಮ ಗೋಲ್ಸ್ ಇರ್ಬೋದು, ಅಚೀವ್ಮೆಂಟ್ಸ್ ಇರ್ಬೋದು, ಡೈಲಿ ಮಾಡ್ತಕ್ಕಂಥ ಆಕ್ಟಿವಿಟೀಸ್. ಸೊ ಇದು ಬರುತ್ತಮ್ಮ. ಇದನ್ನ ನಾವು ಚಾಚು ತಪ್ಪದೆ ಮಾಡ್ಕೊಂಡ್ರೆ ಖಂಡಿತ ಸಾಕಷ್ಟು ಬೆನಿಫಿಟ್ ಬರ್ತಾ ಹೋಗುತ್ತೆ. ಸೊ ಹಂಗಾರೆ ನಮ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದಾದ್ರಿನ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ನಮ್ಗೆ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕಡಿಮೆ ಆಗ್ಬಿಟ್ಟು ಮೋರ್ ಸ್ಟೆಬಿಲಿಟಿ ಬರುತ್ತೆ ನಮ್ಗೆಲ್ಲ ಪ್ರತಿದಿನಾಲು. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಪೀಕಲ್ಲಿ ಇರ್ತಮ್ಮ, ಅದು ಟಾಪ್ ಅಲ್ಲಿ ಇರ್ತದೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಯಾರು ಡಿಸ್ಟರ್ಬ್ ಮಾಡಕ್ ಆಗಲ್ಲ. ಆಮೇಲೆ ಡಿಸಿಷನ್ ಏನ್ ತಗೊಳ್ತೀವಲ್ಲ ಅದು ಪರ್ಫೆಕ್ಟ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ, ಗೊಂದಲದಲ್ಲಿ ಇರಲ್ಲ ಮೈಂಡ್. ಯಾವ ಮನುಷ್ಯನಿಗೆ ಇನ್ನರ್ ಎನರ್ಜಿ ಮತ್ತು ಫಿಸಿಕಲ್ ಎನರ್ಜಿ ಎರಡು ಚೆನ್ನಾಗಿದ್ದಾಗ ಮಾತ್ರ. ಆಮೇಲೆ ಗ್ರೋತಿಂಗ್ ತುಂಬಾ ಫಾಸ್ಟ್ ಆಗಿರುತ್ತೆ. ಏನೇ ಡಿಸಿಷನ್ ತಗೊಂಡ್ರು ಫಾಸ್ಟ್ ಆಗಿ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ತಾ ಹೋಗ್ತೀವಿ ಮಾತು. ಸೊ ಹಂಗಾಗ್ಬಿಟ್ಟು ಸೊ ಇನ್ನರ್ ಎನರ್ಜಿ ಇರೋದ್ರಿಂದ ನಮ್ಗೆ ಹ್ಯಾಪಿನೆಸ್ ಇರುತ್ತೆ, ಪೀಸ್ಫುಲ್ ಆಗಿರುತ್ತೆ, ಸೆಲ್ಫ್ ಕಂಟ್ರೋಲ್ ಜಾಸ್ತಿ ಇರ್ತೀವಿ ನಾವೆಲ್ಲ. ಸೊ ಆಮೇಲೆ ಏನೇ ಬಂದ್ರೆ ತಡ್ಕೊಳತ್ತೆ. ಹೊರಗಡೆಯಿಂದ ಪರಿಸ್ಥಿತಿಗಳು ನಮಗೆ ಬೌನ್ಸ್ ಬ್ಯಾಕ್ ಆದ್ರೂ ಕೂಡ ನಾವು ಇನ್ನರ್ ಎನರ್ಜಿ ಸಸ್ಟೈನ್ ಮಾಡ್ಕೊಳ್ಳುತ್ತೆ, ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಮಾತು. ಆಮೇಲೆ ಇದು ಕನ್ಸ್ಟೆಂಟಿಯಾಗಿ ಮೋಟಿವೇಶನ್ ಸಿಗುತ್ತೆ ಹೋಗುತ್ತೆ ನಮ್ಗೆ ಇನ್ನರ್ ಎನರ್ಜಿ ಚೆನ್ನಾಗಿದ್ರೆ. ಸೊ ಇವೆಲ್ಲದನ್ನ ನಾವು ಚಾಚು ತಪ್ಪದೆ ಈ 2 ಎನರ್ಜಿಗಳನ್ನ ಇಟ್ಕೊಂಡ್ರೆ ಇದಿಷ್ಟು ಬೆನಿಫಿಟ್ ನಾವು ಪಡ್ಕೋಬಹುದು. ಸೊ ಇಲ್ಲಿಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತವಾಗಿ ನಿಮ್ಗೆ ಗೈಡ್ ಮಾಡ್ಬೋದು. ಹೇಗ್ ಮಾಡ್ಬೇಕು, ಯಾವ ತರ ಥಾಟ್ಸ್ ಇಟ್ಕೋಬೇಕು, ಯಾವ ತರ ಆಹಾರ ಇರ್ಬೇಕು, ಯಾವ ತರ ಎರಡನ್ನ ಕಂಬೈನ್ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಇದೆಲ್ಲ ಹೇಳ್ಕೊಡ್ತೀವಿ ನಾವು. ಸೊ 8 ರಿಂದ 8 ತನಕ ಕ್ಲಾಸ್ ಇರುತ್ತೆ. ನೀವು ನಮ್ಮನ್ನ ನೇರವಾಗಿ ಫೋನ್ ಮೂಲಕ ಮಾಡಿ, ಇಲ್ಲ ವಾಟ್ಸ್ಆಪ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ನೇರವಾಗಿ ಕಾಂಟ್ಯಾಕ್ಟ್. ಥ್ಯಾಂಕ್ ಯು. ಓಂ ಶಾಂತಿ.